16 ವರ್ಷದೊಳಗಡೆ ಮೊಬೈಲ್ ಇಟ್ಕೋಬಹುದು, ಬಟ್ ಸೋಷಿಯಲ್ ಮೀಡಿಯಾ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿನ್ನೆ ತಾನೇ ಬಜೆಟ್ನ ಮಂಡನೆ ಮಾಡಿದಂಥ CM ಸಿದ್ದರಾಮಯ್ಯ ಸರ್ ಅವರು ಕೆಲವೊಂದು ವರ್ಗಕ್ಕೆ ಸಿಹಿ ಕೊಟ್ಟಿದ್ರೆ, ಇನ್ನು ಕೆಲವರಿಗೆ ಕಹಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾರೆಲ್ಲ ರೇಷನ್ ತೊಗೊತಾ ಇದ್ರೋ ಅಂಥವ್ರಿಗೆ ಸಿಹಿ ಅಂತಲೇ ಹೇಳ್ಬೋದು. ಯಾಕೆಂದರೆ ರಾಜ್ಯದಿಂದ ಬರ್ತಾ ಇದ್ದಂಥ ಒಬ್ರೊಬ್ಬರಿಗೆ 10 kg ಅಕ್ಕಿನಲ್ಲಿ ಇನ್ನು ಮುಂದೆ ನಿಮಗೆ 5 kg ಅಕ್ಕಿ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇನ್ನು 5 kg ಕೊಡಲ್ವಾ ಅಂತ ಅಂದ್ಕೊಂಡಿರಾ? ಕೊಡ್ತಾರೆ. ಅದ್ರ ಬದಲಾಗಿ 5 kg ಅಕ್ಕಿ ಬದಲಾಗಿ ನಿಮಗೆ ಇನ್ನೂ ಶಕ್ತಿಯಾಗಿ ಇರುವಂಥ ಆಹಾರ ಕಿಟ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅನ್ನಭಾಗ್ಯ ಯೋಜನೆ ಅಡಿ ಕೊಡ್ತಿದ್ರಂತಲ್ಲ, ಇಂದಿರಾ ಕಿಟ್ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಒಂದು ಇಂದಿರಾ ಕಿಟ್ನ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇದನ್ನು 6 ತಿಂಗಳು ಮುಂಚೆನೇ ಕೊಡ್ತೀವಿ ಅಂತ ಹೇಳ್ತಾನೇ ಬಂದರು. ಪ್ರಿಪೇರ್ ಆಗಿ ಇನ್ನೂ 1 ತಿಂಗಳು ಬೇಕು ಅಂತ ಹೇಳಿದ್ರು, ಆದರೆ ಯಾವುದನ್ನೂ ಕೊಟ್ಟಿರಲಿಲ್ಲ. ಜನವರಿಗೆ ಕೊಡ್ತೀವಿ ಅಂದರು, ಫೆಬ್ರವರಿಗೆ ಕೊಡ್ತೀವಿ ಅಂತಂದರು, ಮಾರ್ಚಿಗೆ ಇನ್ನೇನು ಬಜೆಟ್ನೇ ಮಂಡನೆ ಆಯಿತು. ಸೊ ಇವಾಗಲಾದರೂ ಬಜೆಟಲ್ಲಿ ಹೇಳಿದ ಪ್ರಕಾರ ಕೊಡ್ತಾರೇನೋ, ಕಾದು ನೋಡೋಣ. ಮುಂದಿನ ತಿಂಗಳೇ ಆಗ್ಬೋದು, ಇಲ್ಲ ನೆಕ್ಸ್ಟ್ ತಿಂಗಳೇ ಆಗ್ಬೋದು, ಕೊಡ್ಬೋದು. ಯಾಕಂದರೆ ಬಜೆಟಲ್ಲೇ ಮಂಡನೆ ಮಾಡಿದ್ದಾರಲ್ವ. ಸೊ ಇದು ರೇಷನ್ ತೊಗೊಳ್ಳೋರಿಗೆ ಕೊಟ್ಟರೆ ಒಂಥರ ಖುಷಿ ಸುದ್ದಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಇದನ್ನೆಲ್ಲನೂ ಮಾಡ್ಕೊಂಡು ತಿನ್ನೋಕ್ಕೆ ಬೇಕಾಗಿರೋವಂಥ ಸಿಲಿಂಡ್ರು ಏನಾಗಿದೆ ಅಂತಂದರೆ, ಸಿಲಿಂಡ್ರು ಇದ್ದಕ್ಕಿದ್ದಂಗೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂತಂದರೆ, ಇರಾನು, ಇರಾಕು ಮತ್ತು ಅಮೇರಿಕಾ ಯುದ್ಧ ಭೀತಿ ಏನಾಗಿತ್ತು, ಈ ಒಂದು ಯುದ್ಧದಲ್ಲಿ ನಮಗೆ ಪೂರೈಕೆ ಆಗ್ತಾ ಇರೋಂಥ ಗ್ಯಾಸ್ ಆಗ್ಬೋದು, ಎಣ್ಣೆಗಳಾಗ್ಬೋದು, ಏನಾಗ್ತಿದೆ, ಸರಿಯಾಗಿ ಪೂರೈಕೆ ಆಗ್ತಾಯಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೊಳಕ್ಕಾಗ್ತಾಯಿಲ್ಲ. ಇದರಿಂದಾಗಿ ರೇಟ್ ಜಾಸ್ತಿ ಆಗ್ತಾಯಿದೆ ಅಂತ ಎಣ್ಣೆಗಳನ್ನೆಲ್ಲ ತರಿಸ್ಕೊಳ್ಳೋವಂಥವ್ರು ಹೇಳ್ತಾ ಇದ್ದಾರೆ. ಅದೇ ಪ್ರಕಾರ ಗ್ಯಾಸ್ ಕೂಡ ನಮಗೆ ಬರೋವಂಥದ್ದನ್ನ ಕೂಡ ಲಿಮಿಟ್ ಆಗಿರೋದ್ರಿಂದ ರೇಟ್ ಜಾಸ್ತಿ ಆಗಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಕಷ್ಟ ಆಗ್ತಾಯಿದೆ ಅಂತ. ಅಂದರೆ ವಾಣಿಜ್ಯ ಬಳಕೆ ಅಂದರೆ ಏನು ಹೋಟೆಲ್ಗಳಿಗೆ ಬಿಸ್ನೆಸ್ಸಿಗೆ ಬಳಸ್ತಾರಲ್ವ, ಅಂಥ ಸಿಲಿಂಡ್ರು ಬಂದು 115 ರೂಪಾಯಿಯಷ್ಟು ಜಾಸ್ತಿ ಆಗಿದೆಯಂತೆ ಒಂದು ಸಿಲಿಂಡ್ರು. ಹಾಗೆ ಮನೆಗಳಲ್ಲಿ ನಾವೆಲ್ಲ ಬಳಸ್ತೀವಲ್ವ, ಆ ಸಿಲಿಂಡ್ರು ಬಂದು 50 ರೂಪಾಯಿಯಿಂದ 60 ರೂಪಾಯಿನೋ ಜಾಸ್ತಿ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಕಡೆ ರೇಷನ್ನ ಅಕ್ಕಿ ಕೊಡೋದ್ರ ಬದಲು ಅದಕ್ಕೆ ಪೌಷ್ಟಿಕಾಂಶ ಇರೋಂಥ ಆಹಾರ ಕೊಡ್ತಾ ಇದ್ರು, ಇಲ್ಲಿ ಬೇಯಿಸ್ಕೊಂಡು ತಿನ್ನೋಕೆ ಮತ್ತೆ ರೇಟ್ ಜಾಸ್ತಿ ಆಗ್ತಾಯಿದೆ. ಸೊ ಇದು ಬಜೆಟ್ಟಿಂದ ಏನಲ್ಲ, ಇದು ಯುದ್ಧದ ಕಡೆಯಿಂದ ಯುದ್ಧದಿಂದ ಆಗ್ತಾ ಇರೋವಂಥದ್ದು. ಈ ಯುದ್ಧದಿಂದ ಇನ್ನೂ ಏನಾಗ್ತಾಯಿದೆ ಅಂತಂದರೆ, ಅಡುಗೆ ಎಣ್ಣೆ, ಬೇರೆ ದಿನಸಿ ವಸ್ತುಗಳು ಕೂಡ ರೇಟ್ ಜಾಸ್ತಿ ಆಗ್ತಿದೆಯಂತೆ. ಹಾಗೆ ಕೆಲವೊಂದು ಕಡೆ ಹೇಳ್ತಾ ಇದ್ರು, ಇಲ್ಲ ಆ ಥರ ಏನು ಆಗ್ತಾಯಿಲ್ಲ, ಪೂರೈಕೆ ಆಗ್ತಾಯಿದೆ, ಸುಮ್ಮನೆ ಹೆದರ್ಕೋಬೇಡಿ ಅಂತ. ಆದರೆ ಇವಾಗ ಪೆಟ್ರೋಲ್ ಬಂಕ್ಗಳಲ್ಲೇ ಬೋಲ್ಡ್ ಹಾಕ್ಬಿಟ್ಟಿದ್ದಾರಂತೆ. ಯುದ್ಧದ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಪೂರೈಕೆ ಸ್ಥಗಿತ ಆಗ್ತಾಯಿದೆ, ಹಂಗಾಗಿ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಬೋಲ್ಡೇ ಹಾಕ್ಬಿಟ್ಟಿದ್ದಾರೆ ಅಂತಂದರೆ ಗ್ಯಾರಂಟಿನೇ ಅಲ್ವಾ. ಸೊ ಇದು ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಕೂಡ ಬಂದಂಗೆ ಸ್ವೀಕರಿಸಲೇಬೇಕಾಗಿರೋವಂಥದ್ದು. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನಿನ್ನೆ ಬಜೆಟ್ ಮಂಡನೆ ಮಾಡಿದಾರಲ್ವ, ಈ ಒಂದು ಬಜೆಟ್ನಲ್ಲಿ ಚಿಕ್ಕ ವಯಸ್ಸಿನ ಮಕ್ಳುಗಳು ಯಾರೂ ಕೂಡ ಮೊಬೈಲ್ನ ಬಳಸಂಗಿಲ್ಲ, ಅದರಲ್ಲೂ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋಂಗಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಒಂದು 16 ವರ್ಷದ ಒಳಗಿನ ಮಕ್ಳುಗಳು ಈ ಒಂದು ಸೋಷಿಯಲ್ ಮೀಡಿಯಾನ, ಮೊಬೈಲ್ನ ಬಳಸಂಗಿಲ್ಲ ಅಂತ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಇಷ್ಟು ದಿನ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಪ್ರತಿಯೊಂದನ್ನು ಟೀಚರ್ಸ್ ಹತ್ರ ಹೋಗಿ ಕೇಳೋದನ್ನು, ಅಪ್ಪಂದಿರ ಹತ್ರ ಕೇಳೋದನ್ನು ಕೂಡ ಗೂಗಲ್ ಹತ್ರನೇ ಕೇಳಿ ತಿಳ್ಕೊಳೋ ಮಟ್ಟಕ್ಕೆ ಆಗ್ಬಿಟ್ಟಿತ್ತು. ಆದರೆ ಇವಾಗ ಅದನ್ನು ಏನು ಸ್ವಲ್ಪ ಮಟ್ಟಿಗಾದರೂ ತಡೆಯೋಣ ಅನ್ನೋ ಉದ್ದೇಶದಿಂದ ಈ ಒಂದು ಬಜೆಟ್ನಲ್ಲಿ ಇದನ್ನು ಹೇಳಿದ್ದಾರೆ. ಸೊ ಎಲ್ಲನೂ ಹೋಮ್ವರ್ಕಿಂದ, ನೋಟ್ಸಿಂದ ಎಲ್ಲನೂ ಕೂಡ ಮೊಬೈಲಲ್ಲೇ ಒಂದು ಕಳಿಸ್ತಾ ಇದ್ದಿದ್ರು ಟೀಚರ್ಸ್ ಎಲ್ಲನೂ. ಹಾಗೆ ಅಪ್ಪ ಅಮ್ಮ ಕೂಡ ಏನೋ ಬೇಕು ಅಂತಂದರೆ ಮೊಬೈಲ್ನೇ ಕೊಡ್ತಾ ಇದ್ದಿದ್ದು. ಈ ರೀತಿಯಾಗಿ ಕರೋನಾ ಟೈಮಿಂದ ಈ ಮೊಬೈಲ್ ಬಳಕೆ ಅನ್ನೋದು ಎಲ್ಲರ ಕಡೆಯೂ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ನಾಳೆಯಿಂದನೇ ಸ್ಕೂಲಲ್ಲಿ ಯಾರೂ ಮೊಬೈಲ್ ಬಳಸಂಗಿಲ್ಲ, ಅಷ್ಟೇ ಅಲ್ಲ ಮನೆಗಳಲ್ಲೂ ಕೂಡ ಬಳಸಂಗಿಲ್ಲ ಅಂತೇಳಿ CM ಸಿದ್ದರಾಮಯ್ಯ ಸರ್ ಮೀಟಿಂಗಲ್ಲೂ ಕೂಡ ಮಾತಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ, ಚಂದ್ರ ಲೇಔಟ್ನಲ್ಲಿ ಒಬ್ಬರು ಮಹಿಳೆ ವಾಕ್ ಮಾಡೋಕ್ಕೆ ಹೋದವರು, ಬೆಳಗ್ಗೆ ಹೋದವರು ರಾತ್ರಿ ಆದರೂ ಕೂಡ ಬಂದಿಲ್ಲ. ಬೆಳಗ್ಗೆ ಹೋಗೋ ಅಷ್ಟರಲ್ಲಿ ಮಗ ಮೋಸ್ಟ್ಲಿ ಕೆಲ್ಸಕ್ಕೆ ಹೋಗಿದ್ದ ಅಂತ ಅನಿಸುತ್ತೆ. ಮಧ್ಯಾಹ್ನ ಏನಕ್ಕೋ ಕಾಲ್ ಮಾಡಿದಾಗ ಅವ್ರು ಪಿಕ್ಕೇ ಮಾಡಿಲ್ಲ. ಹಾಗೆ ಕೆಲಸದಿಂದ ಬಂದು ಅವ್ರ ಮಗ ಅಮ್ಮ ಎಲ್ಲಿಂದ ಹುಡ್ಕಾಡ್ಕೊಂಡಾಗ ಮನೇಲೂ ಕೂಡ ಎಲ್ಲೂ ಇಲ್ಲ. ಸೊ ಅವ್ನು ಭಯ ಪಟ್ಕೊಂಡು ಪೊಲೀಸ್ ಸ್ಟೇಷನಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲೇ. ಸೊ ಆಮೇಲೆ ಒಂದು 9 ಗಂಟೆನಲ್ಲೇನೋ ಕಾಲ್ ಮಾಡಿದಾಗ ಪಿಕ್ ಮಾಡಿಬಿಟ್ಟು, ನಾನು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವರಮ್ಮ ಹೇಳಿದ್ದಾರೆ. ಏನಂತಂದರೆ, ಅವರಮ್ಮ ವಾಕ್ ಮಾಡೋವಂಥ ಟೈಮಲ್ಲಿ ಒಂದು 20 ಅಡಿ ಆಳ ಇದ್ದಂಥ ಒಂದು ಗುಂಡಿಗೆ ಬಿದ್ದೋಗಿದ್ದಾರೆ. ಅದು ಹೆಂಗೆ ಕಾಲು ಜಾರ್ತೋ
ಏನಾಯ್ತೋ ಗೊತ್ತಿಲ್ಲ, ಹೆಂಗೋ ಬಿದ್ದೋಗ್ಬಿಟ್ಟಿದ್ದಾರೆ. ಸೊ ಪ್ರಜ್ಞೆ ಇರಲಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಪ್ರಜ್ಞೆ ಇದ್ದಿದ್ರೆ ಇಲ್ಲ ಫೋನ್ ಕೈ ಸಿಕ್ಕಿದ್ರೆ ಅವಾಗೇ ರಿಸೀವ್ ಮಾಡ್ತಾಯಿದ್ರು, ಮಧ್ಯಾಹ್ನ ಎಲ್ಲ ಮಾಡಿದಾಗ, ರಾತ್ರಿ ಮಾಡಿದಾಗ. ಸೊ ಏನಾಯ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಫೋನ್ ಕೂಡ ಪಿಕ್ ಮಾಡಿಲ್ಲ. ಒಂದು 9 ಗಂಟೆಗೆ ಮಾಡಿದಾಗ ಫೋನ್ನ ರಿಸೀವ್ ಮಾಡಿ ಈ ಥರ ಬಿದ್ದೋಗಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಹೋಗೋವಷ್ಟರಲ್ಲಿ ಪೊಲೀಸ್ನವರೆಲ್ಲರೂ ಕೂಡ ಫೋನ್ನ ಟ್ರ್ಯಾಕ್ ಮಾಡಿಕೊಂಡು ಹೋಗಿದ್ದಾರೆ. ಸೊ ಅವರಲ್ಲಿ ಗುಂಡಿಲಿರೋದು ಗೊತ್ತಾಗಿದೆ. ಕೊನೆಗೆ ಹಗ್ಗ ಬಿಟ್ಬಿಟ್ಟು ಪೊಲೀಸ್ನವರು ಅವ್ರನ್ನ ಆ ಹೆಂಗಸನ್ನ ಎತ್ತೋದಕ್ಕೆ ಟ್ರೈ ಮಾಡಿದ್ದಾರೆ. ಸುತ್ತೂ ಕೂಡ ದಪ್ಪು ಕಲ್ಲಿದ್ದಿಂದಾಗಿ ತುಂಬಾ ಹುಷಾರಾಗಿ ಒಂದು ಟೈಮಿಂಗ್ಸ್ ತುಂಬಾ ಜಾಸ್ತಿ ತೊಗೊಂಡಿದ್ಯಂತೆ ಅವ್ರನ್ನ ಮೇಲಕ್ಕೆ ಎತ್ತೋದಕ್ಕೆ. ಸೊ ಹೆಂಗೋ ಸುರಕ್ಷಿತವಾಗಿ ಸ್ವಲ್ಪ ಚಿಕ್ಕ ಪುಟ್ಟ ಗಾಯ ಆಗಿದೆ ಅಷ್ಟೇ. ಚೆನ್ನಾಗಿದ್ದಾರೆ ಅಂತ ಹೇಳಿ ಇವಾಗ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಸೊ ಅವ್ರಿನ್ನು ಎಂಥ ಗುಂಡಿಗೆ ಬಿದ್ದರು, ಹೆಂಗೆ ಬಿದ್ದರು ಅಂತ ಗೊತ್ತಿಲ್ಲ. ಯಾವುದೇ ಬ್ಯಾರಿಕೇಡ್ನ ಯೂಸ್ ಮಾಡಿಲ್ಲ, ಅಷ್ಟು ದೊಡ್ಡ ಗುಂಡಿ ಇದ್ದರೂ ಕೂಡ ಅಂತ ತಿಳಿಸ್ತಿದ್ದಾರೆ. ಈ ಥರ ಒಂದು ಎಷ್ಟೊಂದು ನಾವು ಸೋಷಿಯಲಲ್ಲಿ ಇದರಲ್ಲಿ ಮೀಡಿಯಾನಲ್ಲಿ ನೋಡ್ತಾನೆ ಇರ್ತೀವಿ. ಗಾಡೀಲಿ ಹೋಗ್ತಾ ಇರ್ತಾರೆ, ಪಟ್ಟಂತ ಬಿದ್ದೋಗ್ತಾರೆ ಗುಂಡಿಗೆ. ಏನಾದರೂ ಕೆಲಸ ಮಾಡ್ತಿದ್ರೆ, ಕಾಮಗಾರಿಕೆಗಳಿದ್ದರೆ ಅದಕ್ಕೊಂದು ಬ್ಯಾರಿಕೇಟೋ, ಒಂದು ಏನಾದರೂ ಸಿಗ್ನಲೋ, ಏನಾದರೂ ಬರೆದು ಹಾಕೋದು, ಏನಾದರೂ ಒಂದು ಮಾಡಿರಬೇಕಲ್ವ. ಏನೂ ಮಾಡಿಲ್ಲ ಅಂತಂದರೆ ನೋಡಿ ಈ ಥರದೊಂದು ಅಪಘಾತಗಳು ಆಗ್ಬಿಡುತ್ತೆ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ಹಾಕೋದನ್ನ ಮರಿಬೇಡಿ. ಹಾಗೆ ಇನ್ನೊಂದು ಏನಂತಂದರೆ, ನಿನ್ನೆ ಆದಂಥ ಬಜೆಟ್ನಲ್ಲಿ ರೈತರಿಗೆ ಶೂನ್ಯ ದರದಲ್ಲಿ ನಾವು ಇದು ಸಾಲವನ್ನು ಕೊಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಈ ಒಂದು ಶೂನ್ಯ ದರ ಅಂತಂದರೆ ಯಾವುದೇ ರೀತಿಯ ಬಡ್ಡಿ ಅನ್ನೋದು ಇರೋದಿಲ್ಲ. ಆ ರೀತಿಯಾಗಿ ರೈತರಿಗೆ ಬೆಳೆ ಸಾಲ, ಬೇರೆ ಏನಾದರೂ ಒಂದು ತೊಗೊತೀವಿ, ಯಂತ್ರಗಳನ್ನ ತೊಗೊತೀವಿ ಅಂದರೆ ಅವರಿಗೆ ಸಾಲವಾಗಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗೆ ಇನ್ನೊಂದೇನೆಂದರೆ, ಸಂಸ್ಕರಣಾ ಘಟಕಗಳನ್ನ ಮಾಡೋದಕ್ಕೂ ಕೂಡ ಈ ಒಂದು ಅನುಕೂಲ ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಯಾರ ರೈತರು ಏನು ಸಂಸ್ಕರಣಾ ಘಟಕನ ಅಷ್ಟೊಂದು ಬಳಸ್ಕೊಳ್ಳಲ್ಲ. ಹೆಂಗೆ ಅಂತಂದರೆ, ಆ ಒಂದು ಸಂಸ್ಕರಣಾ ಘಟಕಕ್ಕೆ ಲೋನ್ ಅಂತ ಕೊಟ್ಟರೂ ಕೂಡ ಮಿಕ್ಕಿದ ದುಡ್ಡು ಹಾಕಿ ಮಾಡೋವಷ್ಟು ಶಕ್ತಿ ಅಷ್ಟೊಂದು ಯಾರೂ ಮಾಡೋಕ್ಕೋಗಲ್ಲ. ಯಾಕೆ ಅಂತಂದರೆ, ಬೆಳೆದಿದ್ದ ಬೆಳೆನ ಅಷ್ಟೊಂದು ದಿನ ಶೇಖರಣೆ ಮಾಡೋದಕ್ಕೆ, ಅದಕ್ಕೆ ಒಂದು ಕೂಲಿಂಗ್ ಎಲ್ಲ ಮಾಡಿ ಅದನ್ನ ಇಡೋದಕ್ಕೆ ರೈತರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಅಷ್ಟೊಂದು ಫಸ್ಟೇ ದುಡ್ಡಿರಲ್ಲ, ಲೋನ್ ತೊಗೊಂಡಿರ್ತಾರೆ. ಅದನ್ನು 6 ತಿಂಗಳು, ವರ್ಷದ ತನಕ ಇಟ್ಕೊಳ್ಳೋಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ. ಹಂಗಾಗಿ ಏನು ಮಾಡ್ತಾರೆ, ಡೈರೆಕ್ಟು ಅವ್ರು ಬೆಳೆದಿದ್ದನ್ನ ಮಾರ್ಬಿಡ್ತಾರೆ. ಅದನ್ನು ತೊಗೊಂಡೋಗಿ ಯಾರಾದರೂ ದುಡ್ಡಿರೋರು ಆ ಒಂದು ಸಂಸ್ಕರಣಾ ಘಟಕದಲ್ಲಿ ಇಟ್ಕೊಂಡು ರೇಟ್ ಬಂದಾಗ ಮಾರ್ಕೊತಾರೆ. ಇದ್ರ ಉಪಯೋಗ ರೈತರಿಗೆ ಅಂತೂ ಆಗಲ್ಲ, ಯಾರಾದರೂ ದುಡ್ಡಿರೋರಿಗೆ ಈ ಒಂದು ಅನುಕೂಲ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ.